ಹಲೋ ನಮಸ್ಕಾರ ಸ್ನೇಹಿತರು. ಏನಾಗ್ತದೆ ಇಲ್ಲಿ ಫೈನಲಿ ಈ ಕಡೆ ಸಾಧನ ಲಾಕ್ ಆಗ್ತದಾಳೆ. ಹಾಗಿದ್ರೆ ಇಂಟೆನ್ಷನಲಿ ಲಾಕ್ ಮಾಡೋದ್ರ ಮುಖಾಂತರ ಸಾಧನನ ಒಪ್ಸೋಕೆ ಮುಂದಾಗ್ತದಾಳೆ ಸುಮ್ಮನೆ. ಏನನ್ನ ಯಾವ ರೀತಿ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಕಾತ್ಯಾಯಿನಿ ಎಂಟ್ರಿ ಕೊಟ್ಟಿದ್ದಾರೆ. ಕೇಶವ್ ಪ್ರಸಾದ್ ಅವರ ತಂಗಿ ಪ್ರೀತಿಯ ಕಾತ್ಯಾಯಿನಿ ಎಂಟ್ರಿ ಕೊಟ್ಟಿದ್ದಾರೆ. 10 ವರ್ಷಗಳಾದಮೇಲೆ ಬಂದಿದ್ದೀನಿ, ಆದರೆ ಎಷ್ಟು ದ್ವೇಷನ ಇಟ್ಕೊಂಡು ಬಂದಿದ್ದೀನಿ ಅಂದರೆ ನನ್ನ ಮಗಳ ಸಾವನಿಗೆ ಕಾರಣ ಆದಂಥವರ ರಕ್ತ ದೋಕುಳಿ ಮಾಡೋಕ್ಕೆ ಬಂದಿದ್ದೀನಿ, ಯಾವುದೇ ಕಾರಣಕ್ಕೂ ಇನ್ನೂ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ಕಾತ್ಯಾಯಿನಿ ಹೇಳ್ತಿದ್ದಾರೆ. ಆದರೆ ಇತ್ತ ಸುಮ್ಮನ ಸಾಧನ ಜೊತೆ ಮಾತಾಡ್ತಿದ್ದಾರೆ. ಈ ಕಡೆ ಸುಮ್ಮನ ಹತ್ರ ಸಾಧನ ಕೇಳೋದು ಒಂದೇ ಮಾತು, ಹಾಗಿದ್ರೆ ನೀನು ಯಾಕೆ ನಮ್ಮನ್ನು ತಡೆದಿದ್ದು ಅಂತ. ನಾನು ತಡೆದಿದ್ದು ನಿಜ, ಆದರೆ ನಿನಗೋಸ್ಕರ ಅಲ್ಲ, ಭಾವ ಮತ್ತು ಧೃತಿಗೋಸ್ಕರ. ಯಾಕಂದರೆ ಅವ್ರಿಗೆ ಈ ಮನೇಲಿರ್ತಕ್ಕಂಥ ಅಧಿಕಾರ ಯೋಗ್ಯತೆ ಎಲ್ಲ ಅದ, ಆದರೆ ನಿನಗೇನೂ ಇಲ್ಲ ಅಂತ ಹೇಳ್ತಿದ್ದಾಳೆ. ಅದಕ್ಕೋಸ್ಕರನೇ ತಡೆದಿದ್ದು. ಈ ಮನೇಲಿ ಯೋಗ್ಯತೆ ಇಲ್ಲದಿರೋರು ಇಲ್ಲದೆ ಇದ್ದರೂ ಯಾವುದೇ ವ್ಯತ್ಯಾಸ ಇಲ್ಲ. ನಿಜ ಹೇಳಬೇಕು ಅಂದರೆ ನೀನು ಹೋದರೂ ನನಗೇನೂ ಕೂಡ ಆಗಲ್ಲ ಅಂತ ಹೇಳ್ತಿದ್ದಾಳೆ ಸುಮ್ಮನೆ. ಆದರೆ ಇಲ್ಲಿ ಸಾಧನ ಮಾತ್ರ ತಲೆ ಸರಿಯಿದ್ದಿದೆ ಅಲ್ವಾ. ನಾನು ಈ ಮನೆಯಿಂದ ಹೋದರೆ ಮಾತ್ರ ನೀನು ಕಾತ್ಯಾಯಿನಿ ಒಳಗಡೆ ಬರೋದು. ಹಾಗಾದರೆ ನನ್ನ ಮನೆಯಿಂದ ಆಚೆ ಕಳಿಸ್ತೀಯ ಅಂದರೆ ಕಾತ್ಯಾಯಿನಿ ಚಿಕ್ಕಮ್ಮನ ಮನೆ ಒಳಗಡೆ ಕರ್ಕೊಂಡು ಬರಬೇಕು, ಮಾವನ ಆಸೆ ಈಡೇರಿಸ್ಬೇಕು ಅಂದರೆ ಖಂಡಿತ ನಿನ್ನ ಮನೆಯಿಂದ ಆಚೆ ಹೋದರೆ ನನಗೆ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಿದ್ರೆ ಹೌದಾ? ಅದು ಸಾಧ್ಯನಾ? ಮಾವ ಒಪ್ಕೋತಾರೆ ಅಂತ ಅಂದ್ಕೊಂಡಿದ್ಯಾ? ಅಂದಾಗ ಮಾವನ ನಾನು ಒಪ್ಪಿಸ್ತೀನಿ ಅಂತ ಹೇಳ್ತಾಳೆ ಸುಮ್ಮನೆ. ನೀನು ಒಪ್ಪಿಸ್ತೀಯಾ? ಸರಿ, ನಾನು ಮನೆಯಿಂದ ಆಚೆ ಹೋದರೆ ನೀನು ಮಾವನ ಮಾತನ್ನು ಉಳಿಸ್ಕೋಬೇಕು ಅಂತ ಈ ರೀತಿ ಮಾಡ್ತಿದ್ರೆ ನಾನು ಇನ್ನೊಂದು ಕೆಲಸ ಮಾಡ್ತೀನಿ. ಒಂದು ತಿಳ್ಕೊ, ನೀನು ಮಾವನ ಹತ್ರ ಒಳ್ಳೆಯ ಹೆಸರು ಗಳಿಸ್ಕೋಬೇಕು ಅಂತ ಈ ರೀತಿ ಮಾಡ್ತಿರೋದನ್ನು ನಾನು ಯೂಸ್ ಮಾಡ್ಕೊಳ್ದೆ ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡೆ. ಹೀಗೆ ಯೂಸ್ ಮಾಡ್ಕೋತೀನಿ ಅಂತ ನೋಡ್ತಿರೋ. ನಿಜ ಹೇಳಬೇಕು ಅಂದರೆ ಕಾತ್ಯಾಯಿನಿ ಕಂಡ್ರೆ ನಾನು ಯಾಕೆ ಭಯಪಡೋ ಸೀನೇ ಇಲ್ಲ. ಆದರೆ ನೀನು ಸೋಲ್ತೀಯ ಅಲ್ವಾ, ನನಗದೇ ಬೇಕಾಗಿರೋದು. ನೀನೇ ಕೊಟ್ಟಿರೋ ಅವಕಾಶನ ಯೂಸ್ ಮಾಡ್ಕೊಳ್ದೆ ಇರ್ತೀನ ನಾನು. ಜೊತೆಗೆ ಮಾವನ್ ಕೊಟ್ಟಿದ್ಯಲ್ಲ ಮಾತು, ಮನೆ ಒಡೆಯೋದಿಲ್ಲ ಅಂತ, ಆ ಮಾತನ್ನು ಮುರಿದಾಗತ್ತೆ, ಪರವಾಗಿಲ್ವಾ ಅಂದಾಗ ನಾನು ಯಾಕೆ ಮನೆ ಮುರಿಲಿ? ನಾನು ಮನೆ ಮುರಿಯೋ ಕೆಲಸನೇ ಮಾಡೋದಿಲ್ಲ. ನೀನು ಆಚೆ ಹೋಗ್ತೀಯ ಅಷ್ಟೇ ಅಂದಾಗ ಏನು ನಾನು ಮಾತ್ರ ಆಚೆ ಹೋಗ್ತೀನಿ ಅಂದ್ಕೊಂಡಿದ್ಯಾ? ಮನೆ ಒಡೆದೋಗುತ್ತೆ, ಮಾವನೇ ನನ್ನ ಹತ್ರ ಬಂದು ಕೇಳ್ಕೊತಾರೆ, ಅದು ಗೊತ್ತಿದ್ಯಾ ನಿನಗೆ ಅಂದಾಗ ಇಲ್ಲ, ಆ ರೀತಿ ಆಗೋದೇ ಇಲ್ಲ ಅಂತ ಸುಮ್ಮನೆ ಹೇಳ್ತಿದ್ದಾಳೆ. ಅಷ್ಟರಲ್ಲಿ ಪದ್ಮವರು ರೀ ಅಂತ ಕಿಚ್ಕೋತಾರೆ. ತಕ್ಷಣ ಈ ಕಡೆ ಸುಮ್ಮನೆ ಕೆಳಗಡೆ ಬರ್ತಾಳೆ. ಏನಾಯಿತು ಅತ್ತೆ ಅಂದಾಗ ನಿಮ್ಮ ಮಾವ ಕಾತ್ಯಾಯಿನಿ ಬರಲಿಲ್ಲ ಅಂದರೆ ನಾನು ನಿಮ್ಮ ಮನೇಲಿ ಇರಲ್ಲ, ಕಾಶಿಗೆ ಹೋಗ್ಬಿಡ್ತೀನಿ, ಅಲ್ಲೇ ಹೋಗ್ತೀನಿ ಅಂತ ಹೇಳಿ ಮೇಲ್ಗಡೆ ತುಂಬ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಸುಮ್ಮನೆ ಮಾವ ಮಾತಾಡ್ಸೋಕೆ ಮೇಲೆ ಹೋಗ್ತಾಳೆ. ಮಾವ ತುಂಬ ಬೇಜಾರಲ್ಲಿ ಕೂತ್ಕೊಂಡಿದ್ರೆ ಏನಾಯಿತು ಮಾವ ಅಂದಾಗ ಇಲ್ಲ, ಈ ಮನೇಲಿ ನನ್ನ ತಂಗಿನ ನನ್ನ ಬಂದ್ ಮಾಡೋದಕ್ಕೆ ಬಿಡೋದಿಲ್ಲ, ನನ್ನ ತಂಗಿ ನಾನು ಒಂದೇ ಆಗಲಿಲ್ಲ ಅಂದ್ರೆ ನನ್ನ ಕೊನೆಯ ಆಸೆನೇ ಈಡೇರಿಸೋಕೆ ಆಗ್ತಿಲ್ಲ ಅಂದರೆ ಇನ್ನೇನು ಮಾಡೋದು ಅಂದಾಗ ಇಲ್ಲ ಮಾವ, ನಿಮ್ಮ ಕೊನೆಯ ಆಸೆ ಈಡೇರುತ್ತೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ದಾಳೆ. ಏನಮ್ಮ ಹೇಳ್ತಿದ್ಯಾ ಅಂದಾಗ ಹೌದು ಮಾವ, ಆದರೆ ನೀವು ಈ ರೀತಿ ಮಾತಾಡ್ತೀನಿ ಅಂತ ವಿಚಾರ ಮಾಡ್ಕೋಬಾರ್ದು ಮಾವ. ಸ್ವಲ್ಪ ದಿನದ ಮಟ್ಟಿಗೆ ಭಾವ ಮತ್ತು ಅದಕ್ಕೆ ಸ್ವಲ್ಪ ಈ ಮನೆಯಿಂದ ದೂರ ಖಂಡಿತ ಒಳ್ಳೇದಾಗುತ್ತೆ ಮಾವ ಅಂತ ಹೇಳ್ತಿದ್ರೆ ಏನು ಹೇಳ್ತಿದ್ಯಮ್ಮ ನೀನು? ಮನೆ ಹೊಡಿಬೇಕು ಅಂತ ಹೇಳ್ತಿದ್ಯಾ? ಅದಂತೂ ಸಾಧ್ಯನೇ ಇಲ್ಲ. ನನ್ನ ಮಕ್ಕಳಿಗೋಸ್ಕರ, ನನ್ನ ಮಗನಿಗೋಸ್ಕರ ಅವತ್ತು ನಾನು ರಕ್ತ ಸಂಬಂಧನ ಕಳ್ಕೊಂಡಿದ್ದೀನಿ, ಆದರೆ ಇವತ್ತು ಅವಳನ್ನ ಹತ್ರ ಬಿಟ್ಕೊಳ್ಳೋಕ್ಕೋಸ್ಕರ ಮಗನ ಕಳ್ಕೊಳ್ಳ? ಖಂಡಿತ ಅದಂತೂ ಸಾಧ್ಯವೇ ಇಲ್ಲ. ನನ್ನ ಹಣೆ ಬರದಲ್ಲಿ ಬರ್ದಿರೋದೇ ಇಷ್ಟು ಅನಿಸುತ್ತೆ, ನನ್ನ ಯಾವ ಆಸೆ ಆಕಾಂಕ್ಷೆಗಳು ಕೂಡ ಈಡೇರೋದಿಲ್ಲ ಅಂತ ಹೇಳ್ತಿದ್ದಾಗೆ ಸಾಧನ ಎಂಟ್ರಿ ಕೊಡ್ತಾಳೆ. ಊಟ ತೊಗೊಂಡು ಬರ್ತಾಳೆ. ಮವ ಊಟ ಮಾಡಿ ಮವ. ಅಲ್ಲಿ ಅತ್ತೆ ಊಟ ಮಾಡಿದೆ, ತುಂಬಾ ಕಣ್ಣೀರು ಹಾಕ್ತಿದ್ರು, ಅವ್ರಿಗೆ ಕೊಟ್ಟು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಮಾವ. ನಿಜ ಹೇಳಬೇಕು ಅಂದರೆ ನನ್ನಿಂದ ಏನೂ ಮಾಡೋಕ್ಕಾಗ್ತಿಲ್ಲ ಮಾವ, ಆದರೆ ಸುಮ್ಮನೆ ಹೇಳ್ತಿರೋದು ಸರಿಯಾಗೇ ಇದೆ ಮಾವ. ನಾವು ಸ್ವಲ್ಪ ದಿನ ದೂರ ಇದ್ದರೆ ಏನೂ ಆಗಲ್ಲ ಮಾವ. ನನಗೂ ಕೂಡ ನನ್ನಿಂದ ಆಗಿರೋದ್ರಿಂದ ಅದು ಸುಮ್ಮನೆ ಸರಿ ಹೋಗುತ್ತೆ ಅಂದರೆ ನನಗೂ ಕೂಡ ಖುಷಿಯೇ ಮಾವ. ನಾವು ದೂರ ಇರ್ತೀವಿ, ನನಗೆ ನಿಮ್ಮ ಹತ್ರ ಇದು ಅದನ್ನೆಲ್ಲ ನೋಡೋ ಅದೃಷ್ಟ ಇಲ್ಲ.
ನಿಮ್ಮ ತಂಗಿ ಜೊತೆ ನೀವು ಚೆನ್ನಾಗಿರಿ ಮಾವ, ನನಗೋಸ್ಕರ ದೂರ ಆಗಿದ್ರೆ ಇಷ್ಟು ದಿನ ನಂಗೆ ತುಂಬಾ ಖುಷಿ ಆಗ್ತಿದೆ ಅಂತ ಕಣ್ಣೀರು ಹಾಕ್ತಿದ್ದಾಳೆ. ನೋಡಿದ್ಯಮ್ಮ, ಸಾಧನೆ ಎಂಥ ಒಳ್ಳೆ ಹೆಣ್ಮಗಳು, ತನಗೆ ಎಷ್ಟೇ ನೋವೊಂದು ದುಃಖ ತಿನ್ಕೊಂಡ್ರು ನನಗೆ ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಅಂಥವಳ ಆಚೆ ಕಳಿಸೋದ? ಅವಳು ನನ್ನ ಸೊಸೆ ಅಲ್ಲ, ಈ ಮನೆ ದೊಡ್ಡ ಮಗಳು, ನನ್ನ ಮಗಳು ಅವಳು. ನನ್ನ ಕಂಪ್ನಿ ನೋಡ್ಕೋತಿರೋ, ಗಟ್ಟಿಯಾಗಿ ನೋಡ್ಕೋತಿರೋ ನನ್ನ ಮಗ. ಸಾಧ್ಯನೇ ಇಲ್ಲಮ್ಮ, ನನ್ನ ಹಣೆ ಬರದಲ್ಲಿ ಬರದೇ ಇಲ್ಲ ಅನ್ಸುತ್ತೆ. ಪರವಾಗಿಲ್ಲ, ನಿಜ. ಪದ್ಮ ಊಟ ಮಾಡಿ ಅಂತ ಎಷ್ಟು ಕೇಳ್ಕೊಂಡ್ಲು, ಅವಳ ಮನಸ್ಸಿಗೆ ಎಷ್ಟು ಹರ್ಟ್ ಮಾಡಿಕೊಂಡ್ಲು. ನಾನು ಹೋಗ್ತೀನಿ ಅಂತ ಹೇಳಿ ಕೆಳಗಡೆ ಬರ್ತಾರೆ. ನಂತರ ಈ ಕಡೆ ಸುಮ್ಮನಾಗೆ ನೋಡಿದ್ಯಾ ಏನಾಯಿತು ಅಂತ ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ನಾನು ಈ ಮನೆಯಿಂದ ಆಚೆ ಹೋಗ್ದೆ ಕಾತ್ಯಾಯಿನಿ ಮನೆ ಒಳಗಡೆ ಬರೋದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆ ಕಡೆ ಮಲ್ಕೊಂಡಿದ್ದಾರೆ, ಈ ಕಡೆ ಕಾತ್ಯಾಯಿನಿ ಟಿ ವಿಲಿ ಪ್ರತಿಯೊಬ್ಬರನ್ನ ಕೂಡ ನೋಡ್ತಿದ್ದಾರೆ ಪ್ರೊಜೆಕ್ಟರಲ್ಲಿ. ನೋಡಿ ನೋಡಿ ಜೈ ಬರ್ತಿದ್ದಾಗೆ, ಜಯರಾಮ ನಿನ್ನನ್ನು ಮುಗಿಸೋದಕ್ಕೋಸ್ಕರನೇ ಇಷ್ಟು ವರ್ಷ ಕಾಯ್ತಾ ಇದ್ದಿದ್ದು ಅಂತ ಹೇಳಿ ಆ ರಿಮೋಟ್ನ ಅವ್ರ ಫೋಟೋ ಮೇಲೆ ಇಸ್ಬಿಡ್ತಾರೆ. ನಂತರ ಈ ಕಡೆ ಜಯರಾಮ್ ಅವರು ಒಂದು ಕಡೆ ಕಾರಲ್ಲಿ ಹೋಗಬೇಕು ಅಂತ ಡೋರ್ ಓಪನ್ ಮಾಡ್ತಿದ್ದಾಗೆ ಇಬ್ಬರು ರೌಡಿಗಳ ಅಡ್ಡ ಬರ್ತಾರೆ, ಗಲಾಟೆ ಶುರು ಮಾಡ್ಕೋತಾರೆ. ತಕ್ಷಣ ಗಲಾಟೆ ಆಗುತ್ತೆ. ಆ ಒಂದು ಗಲಾಟೆಯಲ್ಲಿ ಎದುರು ಓಡಿ ಬರ್ತಾ ಇದ್ರೆ ತಕ್ಷಣ ಕಾತ್ಯಾಯಿನಿ ಎದುರಾಗ್ತಾರೆ. ಚಾಕು ತಗೊಂಡು ಅವ್ರಿಗೆ ಚೂರಿನ ಚುಚ್ಚಿ ಬಿಡ್ತಾರೆ. ತಕ್ಷಣ ಗಾಬರಿಯಿಂದ ಎದ್ದೇಳ್ತಾರೆ. ಇಲ್ಲ ಇಲ್ಲ ಅಂತ ಈ ಕಡೆ ಸಾಧನ ಕೂಡ ಎದ್ದೇಳ್ತಾಳೆ. ಏನಾಯಿತು ಏನು ಅಂದಾಗ ಕಾತ್ಯಾಯಿನಿ ಅತ್ತೆ ಕನಸಲ್ಲಿ ಬಂದಿದ್ರು. ಅವ್ರು ನನ್ನನ್ನು ಸಾಯಿಸ್ಬಿಟ್ರು ಕೊಡ್ತಾ, ಮೊದಲು ಈ ಮನೇಲಿ ಇರೋದು ಬೇಡ, ನಡಿಯೇ ಹೋಗೋಣ ಅಂತ ಹೇಳ್ತಿದ್ರೆ ಏನು? ಆ ಕಾತ್ಯಾಯಿನಿಗೆ ಅಷ್ಟೊಂದು ಹೆದರ್ಕೋತಿದ್ಯಾ? ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ನೀನು? ನಿಂಗೆ ಹೆದರಿಕೆ ಇಲ್ವಾ ಅಂದಾಗ ಹೆದರಿಕೆ ಇಲ್ಲ ಅಂತ ಹೇಳ್ತಾಳೆ. ಅವ್ಳಿಗೆ ಹೆದರ್ಕೊಂಡು ನಾವು ಮನೆ ಬಿಟ್ಟು ಹೋಗ್ಬೇಕಾ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂದಾಗ ಹಾಗಿದ್ರೆ ನಿನ್ನ ಗಂಡನ ಜೀವ ಪ್ರಾಣಕ್ಕೆ ಗೊತ್ತಿದೆ ಅಂದರು ನಿನ್ಗೇನು ಭಯ ಇಲ್ವಾ ಅಂದಾಗ ಏನು ಪ್ರಾಣ ಕೂತು ಸುಮ್ಮನೆ ಹೆದರ್ಕೋತಿದ್ಯಾ? ಆ ರೀತಿ ಇದ್ದಿದ್ರೆ 10 ವರ್ಷ ಸುಮ್ಮನೆ ಇರ್ತಿಲ್ಲ. ಅವಳಿಂದ ಏನೂ ಕೂಡ ಆಗಲ್ಲ ಅಂತ ಗೊತ್ತಿದೆ ಸುಮ್ಮನಿರೋದು. ಬಂದರೂ ಕೂಡ ಏನೂ ಆಗಲ್ಲ, ಹೆದರೋ ಅವಶ್ಯಕತೆ ಇಲ್ಲ ಅಂದಾಗ ಇಲ್ಲ ನಾವು ಆಚೆ ಹೋಗಲೇಬೇಕು ಅಂದಾಗ ಏನು ಮಾಡ್ತೀಯ? ಆಚೆ ಹೋಗಿ ಈ ದೊಡ್ಡ ಆಸ್ತಿ ಬಂಗ್ಲೆ ಎಲ್ಲ ಕೂಡ ಬಿಟ್ಟು ಹೊರಗಡೆ ಹೋಗಿ ಏನು ಆಯ್ಕೊಂಡು ತಿಂತೀಯ? ಸುಮ್ಮನೆ ವಿನಾಕಾರಣ ಏನೇನು ಯೋಚನೆ ಮಾಡ್ತಿದ್ಯಾ? ಮಲ್ಕೋ ಅಂತ ಹೇಳಿ ಸಾಧನ ಕೂಡ ಮಲ್ಕೋತಾಳೆ. ಆದರೆ ಜಯವರ ಗಾಬರಿ ಇದ್ದೇ ಇರುತ್ತೆ. ನಂತರ ಈ ಕಡೆ ಸುಮ್ಮನೆ ಯೋಚನೆ ಮಾಡ್ತಾ ಅಡುಗೆ ಮನೇಲಿ ಇರಬೇಕಿದ್ರೆ ತೀರ್ಥ ಬರ್ತಾರೆ. ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ಕಾತ್ಯಾಯಿನಿ ಅತ್ತೆ ಬಗ್ಗೆನ ಅಂದಾಗ ಹೌದು ಅಂದಾಗ ನೋಡಿ ಸಾಧನ ಅತ್ತಿಗೆಗೆ ತುಂಬ ಹೆದರ್ಕೊಂಡಿದ್ದಾರೆ. ಅವರು ಅಷ್ಟೆಲ್ಲ ಹೇಳಿದ್ರಲ್ವ, ಅದರಲ್ಲಿ ಅರ್ಥ ಇದೆ ತಾನೇ? ನೀವು ಅಪ್ಪಂಗೆ ಅರ್ಥ ಮಾಡಿಸಿ. ನಿಮ್ಗೆ ಗೊತ್ತಿಲ್ಲ ಕಾತ್ಯಾಯಿನಿ ಚಿಕ್ಕಮ್ಮ ಯಾವ ಥರ ಕ್ಯಾರೆಕ್ಟರ್ ಅಂತ. ಗೊತ್ತಿದ್ರೆ ಖಂಡಿತ ನೀವು ಈ ರೀತಿ ಹೇಳ್ತಿರ್ಲಿಲ್ಲ. ಅದರಿಂದ ಅವ್ರ ಗಂಡನ ಪ್ರಾಣಕ್ಕೆ ಚ್ಯುತಿ ಬರುತ್ತೆ ಗೊತ್ತಿದೆ ಅಂತ ಹೇಳಿದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಭಯ ಆಗತ್ತಲ್ವ. ಸಂಜೆ ಅಷ್ಟೆಲ್ಲ ಆಯಿತು ಮನೆ ಬಿಟ್ಟು ಹೋಗ್ತೀನಿ ಅಂದಮೇಲೂ ನೀವು ಅದೇ ಹಠ ಮಾಡ್ತಿದ್ರಾ? ಬೇಡ ರೀ ಅಂತ ಹೇಳ್ತಾ ಇದ್ರೆ ತೀರ್ಥ ಅವರು ಇಲ್ಲ ಸಾಹೇಬ್ರೆ, ಅಕ್ಕಂಗೆ ಯಾವುದೇ ರೀತಿ ಭಯ ಅಲ್ಲ, ಅವ್ರು ನಾಟಕ ಮಾಡ್ತಿದ್ರು ಅನ್ಸುತ್ತೆ ಅಂದಾಗ ಏನು ಮಾತಾಡ್ತಿದ್ರ? ನಾಟಕ ಅಂತ ಹೇಳ್ತಿದ್ರ ಅಂದಾಗ ಅದು ಹಾಗಲ್ಲ ನಾನು ಹೇಳ್ತಿರೋದು, ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತಿದ್ದಾಗ ಏನು ಮಾತಾಡ್ತಿದ್ರ ನೀವು? ಅವ್ರ ಮುಖದಲ್ಲಿ ಭಯ ಕಾಣಿಸ್ಲಿಲ್ವಾ ನಿಮಗೆ? ಆ ಭಯದಲ್ಲಿ ನಿಜವಾದ ಅರ್ಥ ಆಯಿತು. ನಿಜ ಅವರು ಭಯ ಪಡೋಕ್ಕೂ ಒಂದು ಅರ್ಥ ಇದೆ. ಕಾತ್ಯಾಯಿನಿ ಚಿಕ್ಕಮ್ಮ ಬರೋದ್ರಿಂದ ಅವ್ರ ಗಂಡನ ಪ್ರಾಣಕ್ಕೆ ಆಪತ್ತು ಬರುತ್ತೆ ಅಂದಾಗ ಪ್ರತಿಯೊಬ್ಬರು ಅದೇ ರೀತಿ ನಡ್ಕೋತಾರೆ. ಈಗ ನಿಮ್ಮ ಗಂಡನ ಯಾರೂ ಸಾಯಿಸೋಕೆ ಮುಂದಾಗಿರ್ತಾರೆ ಅಂತ ಅಂದ್ಕೊಳ್ಳಿ, ಅಂದಾಗ ಆ ರೀತಿ ಮಾತಾಡ್ಬಿಡಿ ಅಂದಾಗ ನೋಡಿದ್ರ ಜಸ್ಟ್ ನಿಮಗೆ ಈ ರೀತಿ ಮಾತಾಡೋದಕ್ಕೆ ಗಾಬರಿ ಆಯಿತು. ಆದರೆ ಅವ್ರ ಗಂಡನ ಯಾರೋ ಸಾಯಿಸ್ತಾರೆ ಅಂತ ಗೊತ್ತಿದ್ದು ಅವ್ರು ಈ ಮನೆಗೆ ಬರ್ತಾರೆ ಅಂದಾಗ ಪ್ರತಿಯೊಬ್ಬ ಹೆಣ್ಣಾಗಿ ತನ್ನ ಗಂಡನಿಗೆ ಸಾವಿಗೆ ಯಾರಾದರೂ ಭಯ ಪಡ್ತಾರಲ್ವ. ಈಗ ನನ್ನನ್ನು ಕೊಲ್ಲಬೇಕು ಅಂತ ಅಂದ್ಕೊಂಡವ್ರು ಈ ಮನೆಗೆ ಬರ್ತಾರೆ. ಸಾಧನ ಅದಕ್ಕೆ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂದರೆ ನೀವು ಬಿಡ್ತೀರಾ? ಖಂಡಿತ ಬಿಡಲ್ಲ ಅಲ್ವಾ? ನಿಮಗೂ ಕೂಡ ನನ್ನ ಪ್ರಾಣ ಮುಖ್ಯ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಹೇಳ್ತೀರಾ ಅಲ್ವಾ? ಅದೇ ರೀತಿ ಇದು ಕೂಡ ಅದಕ್ಕೆ ಕೂಡ ಅದನ್ನೇ ಮಾಡ್ತಿದ್ದಾರೆ. ಅವ್ರು ಮಾಡ್ತಿರೋದ್ರಲ್ಲಿ ಅರ್ಥ ಇದೆ. ದಯವಿಟ್ಟು ಯಾವತ್ತೂ ಕೂಡ ನಮ್ಗೆ ಆಗೋದಕ್ಕೆ ಮಾತು ಕೊಡಬೇಕೇ ಹೊರತು ಯಾವುದೋ ಒಂದು ಬರದಲ್ಲಿ ನಾವು ಮಾತು ಕೊಟ್ಬಿಡ್ತೀವಿ, ಆದರೆ ಕೆಲವೊಮ್ಮೆ ಅದನ್ನು ನಡೆಸೋದು ತುಂಬಾ ಕಷ್ಟ ಆಗುತ್ತೆ. ಈ ಕಡೆ ಕಾತ್ಯಾಯಿನಿ ಚಿಕ್ಕಮ್ಮ ಯಾವ ಥರ ಅನ್ನೋದು ನಿಮಗೆ ಗೊತ್ತಿಲ್ಲ. ಗೊತ್ತದಿದ್ದರೆ ನೀವು ಮಾತು ಕೊಡೋಕೆ ಹೋಗ್ತಿರಲಿಲ್ಲ. ಅವರು ರಕ್ತದ ಹೋಗುಗಳೇನ ಹರಿಸ್ಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಅಪ್ಪಂಗೆ ಅರ್ಥ ಮಾಡಿಸಿ ಒಪ್ಪಿಸಿ, ಅದರಿಂದ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅಂತ. ಮರುದಿನ ಈ ಕಡೆ ಸಾಧನಾಗೆ ಒಂದು ಭಯಾನಕ ಶಾಕ್ ಆಗಿದೆ. ಈ ಕಡೆ ಸಾಧನ ಬಂದಿದ್ದೆ ನೋಡಿದ್ಯಾ ಕಾಲ ಹೇಗಿರುತ್ತೆ ಅಂತ ಹೇಳ್ತಿದ್ರೆ ಆಲ್ರೆಡಿ ಇಲ್ಲಿ ತೀರ್ಥ ಬಂದು ರಾಜೇಶನ್ ಸಾಬ್ ಬಗ್ಗೆ ವಿಜಯಮ್ಮ ಒಂದು ಬಲವಾದ ಸಾಕ್ಷಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ.
ಆಗ ನಿಂತಲ್ಲೇ ಭಯಾನಕ ಶಾಕ್ಗೆ ಒಳಗಾಗ್ತಿರೋ ಸಾಧನಾಗೆ ಸುಮ್ಮನೆ ಬಂದು, ನೋಡ್ತೀಯಾ ಕೇಳಿಗಾಲ ಹೇಗೆ ಕೆಟ್ಟವ್ರಿಗೆ ಶುರುವಾಗತ್ತೆ ಅಂತ, ಏನು ಮಾಡ್ತೀಯ ಆಗ, ನಿನ್ನ ಕತೆ ಮುಗೀತು ಅಂತ ಹೇಳ್ತಿದ್ದಾರೆ. ಫೈನಲಿ ಇದನ್ನು ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಾಧನ ಮನೇಲೇ ಇದ್ಕೊಂಡು ಕಾತ್ವೇನಿ ಎಂಟ್ರಿಗೆ ಅವಕಾಶ ಮಾಡಿಕೊಡ್ತಾರ. ಬ್ಲ್ಯಾಕ್ ಮೇಲ್ ಮಾಡೋದ್ರ ಮುಖಾಂತರ ಸಾಧನನ ಒಪ್ಸೋಕೆ ಮುಂದಾಗ್ತಾರೆ ಸುಮ್ಮನೆ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನಾವು ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮಾಡಿ.